ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಲಾಗಿಗೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇದರಲ್ಲೊಂದು ಟೇಸ್ಟಿಯಾಗಿರುವ ಬ್ಯಾಚುಲರ್ಸ್ಗೆ ಕೂಡ ರೆಡಿ ಮಾಡೋ ಒಂದು ಎಗ್ ಗ್ರೇವಿದು ರೆಸಿಪಿ ಇದೆ. ಸೊ ಅದನ್ನೆಲ್ಲ ಯಾವ ಥರ ಮಾಡೋದು, ಹೇಗೆ ಮಾಡೋದು, ಹಾಗೆ ಇವತ್ತಿನ ಒಂದು ಲಾಗಿನಲ್ಲಿ ನನ್ನ ದಿನ ಹೇಗೆ ಹೋಯಿತು, ಏನೆಲ್ಲ ನಡೆಯಿತು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇವಾಗ ಒಂದು ಪ್ಯಾನ್ಗೆ ನಾವು ಸ್ವಲ್ಪ ಎಣ್ಣೆ ಹಾಕಿ, ಮೊದಲಿಗೆ ನಾನಿಲ್ಲಿ ಎಗ್ ಗ್ರೇವಿ ಮಾಡ್ತಾಯಿದ್ದೇನೆ. ಸೊ ಅದು ಯಾವ ಥರ ಮಾಡೋದು ಅಂತ ನೋಡೋಣ. ಸೊ ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಒಂದು 4-5 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ, ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿ, ಆದ ನಂತರ ಅದೊಂಥರ ಬಾಡ್ತದಲ್ವ, ಆವಾಗ ನಾವು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಆದ ನಂತರ ನಾವು ಇದಕ್ಕೆ 3 ಟೊಮೆಟೊ, ಒಂದು 4-5 ಹಸಿಮೆಣಸಿನಕಾಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಸೊ ಇದು ತುಂಬ ಬಾಡಿ ಹೋಗ್ಬೇಕಂತಿಲ್ಲ, ಅಂದರೆ ತುಂಬ ಫ್ರೈ ಆಗಬೇಕಂತೇನಿಲ್ಲ, ಸ್ವಲ್ಪ ಅಂದರೆ ಬಾಯಿಗೆ ಸಿಗಬೇಕು ತಿನ್ನುವಾಗ, ಆ ಥರ ಮಾಡಿದರೆ ಆಯಿತು. ಸೊ ಆದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನು ಧನಿಯಾ ಹುಡಿ, 1/4 ಟೀ ಸ್ಪೂನ್ ಅರಿಶಿನ, 1-2 ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿ, ನಿಮಗೆ ಎಷ್ಟು ನೀರು ಬೇಕು ಅಷ್ಟು ಹಾಕಿ. ನಾನಿಲ್ಲಿ 1-2 ಗ್ಲಾಸನ್ನು ಹಾಕ್ತಾಯಿದ್ದೇನೆ. ಹಾಕಿ ಅದು ಕುದಿ ಬರುವಾಗ ಟಿಕ್ಕ ಮಸಾಲ ಬರ್ತದಲ್ವ, ಅದು 1-1.5 ಟೇಬಲ್ ಸ್ಪೂನಷ್ಟು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ತುಂಬ ಈಸಿ, ಹಾಗೆ ಬೇಗನೆ ಚಟ್ಪಟ ಅಂತ ಮಾಡಿಬಿಡ್ಬೋದು. ನಾನಿದು ಬ್ರೇಕ್ಫಾಸ್ಟಿಗೆ ಮತ್ತು ಮಕ್ಕಳ ಲಂಚಿಗೆ ಕೊಡಲಿಕ್ಕೆ ಅಂತ ಮಾಡ್ತಾ ಇರೋದು. ತುಂಬ ಅಂದರೆ ತುಂಬಾ ಟೇಸ್ಟಿ ಕೂಡ ಆಗಿದೆ, ಹಾಕ್ತಾರೆ. ಸೊ ಹಾಗೆ ಈಸಿನಿ, ಬ್ಯಾಚುಲರ್ಸ್ ಇರ್ತಾರೆ, ಅವರು ಕೂಡ ಮಾಡ್ಬೋದು, ಮಕ್ಕಳು ಕೂಡ ಮಾಡ್ಬೋದು, ಅಷ್ಟು ಈಸಿ. ಸೊ ಆದ ನಂತರ ಎಗ್ಗನ್ನು ಬಾಯ್ಲ್ ಮಾಡಿ, ನಿಮಗೆ ಯಾವ ಥರ ಎಗ್ಗನ್ನು ಕಟ್ ಮಾಡಬೇಕು ಆ ಥರ ಮಾಡಬೇಕು. ನಾನಿಲ್ಲಿ ಸೆಂಟ್ರಲ್ಲಿ 2 ಭಾಗದಷ್ಟು ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ವೆರಿ ಸಿಂಪಲ್, ಇಷ್ಟೇ ಇದಿರೋದು. ತುಂಬ ಅಂದರೆ ತುಂಬ ಟೈಮ್ ಕೂಡ ಹಿಡಿಯಲ್ಲ, ಒಂದು 5 ನಿಮಿಷದಲ್ಲಿ ಕಟ್ ಮಾಡಿಟ್ಟರೆ ವೆಜಿಟೇಬಲ್ಸ್, ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿದರೆ ಬೇಗನೆ ಆಗ್ತದೆ. ಸೊ ಆದ ನಂತರ ಫೈನಲಿಗೆ ಕೊರಿಯಂಡರ್ ಲೀವ್ಸ್ ಹಾಕಿ ನಾವು ಇದನ್ನು ಸರ್ವ್ ಮಾಡಿದರೆ ಆಯಿತು. ನೋಡಿದ್ರಲ್ವ ಎಷ್ಟು ಟೇಸ್ಟಿಯಾಗಿರುವ ಎಗ್ ಮಸಾಲ ರೆಡಿ ಆಯಿತು. ಸೊ ನಾನಿದು ಬ್ರೇಕ್ಫಾಸ್ಟಿಗೆ ಮಾಡಿದ ಕಾರಣ ನಾನು ಇದರ ಜೊತೆ ಚಪಾತಿ ಮಾಡಿದ್ದೇನೆ. ಸೈಡ್ ಡಿಶ್ ಆಗಿ ಕೂಡ ಇದನ್ನು ತೆಗಿಬೋದು. ದಾಲ್ ಮಾಡಿದರೆ ಅದರ ಜೊತೆ ಕೂಡ ಬೇಳೆ ಸಾರಲ್ಲಿ ಮಾಡ್ತೀವಿ, ಅದ್ರ ಜೊತೆ ಕೂಡ ಇದನ್ನು ಸೈಡ್ ಡಿಶ್ ಆಗಿ ತೆಗಿಬೋದು. ಸೊ ಇದನ್ನು ನೀವು ಕೂಡ ಟ್ರೈ ಮಾಡಿ, ತುಂಬ ಈಸಿನಿ. ಹಾಗೆ ಬ್ಯಾಚುಲರ್ಸ್, ಹೊರಗಡೆ ಕೆಲಸ ಮಾಡೋರಿಗೆಲ್ಲ ಬೇಗನೆ ಆಗಬೇಕಲ್ಲ, ಆಫೀಸ್ಗೆ ಹೋಗ್ತಾರೆ, ಅವಾಗೆಲ್ಲ ಬೇಗನೆ ಆಗಬೇಕು, ಆವಾಗ ನಾವು ಈ ಥರ ಮಾಡಿದರೆ ಆಯಿತು. ಸೊ ಇದೆಲ್ಲ ಆದ ನಂತರ ಮಕ್ಕಳನ್ನು ಶಾಲೆಗೆ ಕಳಿಸಿ, ಅದಂತರ ನನ್ನದೊಂದು ಪಾರ್ಸಲ್ ಇತ್ತು, ಅಮೆಝಾನಲ್ಲಿ ಮಾಡಿದ್ದೆ, ಇದರಲ್ಲಿ ಆಫರ್ ಇತ್ತು. ಸೊ ಕಾರ್ನ್ಫ್ಲೇಕ್ಸ್ ಅಂತ ಅದು ಬಂತು, ಅದನ್ನು ನೋಡ್ತಾ ಇದ್ದೀನಿ. ತುಂಬ ದೊಡ್ಡ ಪ್ಯಾಕೆಟ್ ಬಂದಿದೆ, ನನಗೆ ಇಷ್ಟು ಬೇಡ ಇತ್ತು, ಇದು ಆಫರಲ್ಲಿ ಸಿಕ್ಕಿದ್ದು. ನಾನು ಇಷ್ಟು ಇರಲ್ಲ ಅಂತ ತಿಳ್ಕೊಂಡೆ, ಒಂದು 100 ಗ್ರಾಮ್ ಅಂತ ಅನಿಸಿದ್ದು. ನೋಡುವಾಗ ಇದು ಆಫರಲ್ಲೆಲ್ಲ ದೊಡ್ಡದೇ ಬಂದಿತ್ತು. ಸೊ ಅದಾದ ನಂತರ ನನಗೆ ಮಕ್ಕಳಿಗೆ ಹುಷಾರಿರಲಿಲ್ಲ, ಮಗನಿಗೆ ಹುಷಾರಿಲ್ಲ, ದೊಡ್ಡ ಮಗನಿಗೆ, ಇವನಿಗೆ. ಸೊ ಅವನಿಗೆ ಹಾಸ್ಪಿಟಲ್ಗೆ ಕರ್ಕೊಂಡು ರಿಟರ್ನ್ ನಾವು ಮನೆಗೆ ಹೊರಟಾಗ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದದ್ದು. ಸೊ ಆ್ಯಕ್ಚುಲಿ ನಾನು ಬಸ್ಸಲ್ಲಿ ಹೋಗೋದೇ ಕಡಿಮೆ, ಆಟೋದಲ್ಲಿ ಈ ಥರ ಹೋಗೋದು. ಆಟೋದಲ್ಲಿ ಅಂದರೆ ತಮ್ಮನ ಆಟೋಲ್ಲಿ ಉಂಟಲ್ವ, ಅದರಲ್ಲಿ ಜಾಸ್ತಿಯಾಗಿ ನಾನು ಹೋಗೋದು. ಇವತ್ತು ಮಗು ಆದಮೇಲೆ ನಮಗೆ ಬಸ್ಸಲ್ಲಿ ಹೋಗ್ಲಿಕ್ಕೆ ಕೂಡ ಕಷ್ಟ ಆಗ್ತದೆ. ಸೊ ಅಲ್ಲಿ ಏನಾಯ್ತಂದರೆ, ನಾವು ಕುತ್ತಾರ್ ಸೈಡಲ್ಲಿ ಬರುವಾಗ ಆ್ಯಕ್ಸಿಡೆಂಟ್ ಆಗಿತ್ತೇನೋ ಮೋಸ್ಟ್ಲಿ. ಸೊ ಅದಲ್ಲಿ ಬ್ಲಾಕ್ ಆಗಿತ್ತು, ಅದನ್ನು ನೋಡ್ತಾ ಇದ್ದೆ. ಅದೆಲ್ಲ ಆದ ನಂತರ ರಂಜಾನ್ ಬರ್ತಾ ಉಂಟಲ್ವ, ಸೊ ಅದಕ್ಕೆ ಅದರದ್ದು ಪ್ರಿಪ್ರೇಷನ್ ಮಾಡ್ತಾಯಿದ್ದೇನೆ. ಹೋಮ್ ಕ್ಲೀನಿಂಗ್ ಹಾಗೆ ಎಲ್ಲವನ್ನು ತೆಗೆದು ಜೋಡಿಸೋದು, ವಾಶ್ ಮಾಡೋದು, ಹೀಗೆ ಈ ಥರ ಸ್ಟ್ಯಾಂಡೆಲ್ಲ ಖಾಲಿ ಮಾಡಿಟ್ಟಿದ್ದೇನೆ. ಇದನ್ನೆಲ್ಲ ವಾಶ್ ಮಾಡಬೇಕು. ಆದರೂ ಒಂದು ದಿವಸದಲ್ಲಿ ನನಗೆ ಆಗಲಿಲ್ಲ. ಆದ ನಂತರ ಅದನ್ನಷ್ಟು ಸ್ವಲ್ಪ ಮಾಡಿ ಲಂಚೆಲ್ಲ ಮುಗಿಸಿದ ನಂತರ ನಾನು ಸ್ವಲ್ಪ ಹೊತ್ತು ಮನೆಗೆ ನೈಟಿಗೆ ಫುಡ್ ಮಾಡಲಿಕ್ಕೇ ಮೂಡಿರಲಿಲ್ಲ, ಸುಸ್ತಾಗಿತ್ತು, ತುಂಬಾ ಟೈರ್ಡ್ ಆಗಿತ್ತು. ಸೊ ಹೊರಗಡೆಯಿಂದ ಪಾರ್ಸಲ್ ತರಿಸೋಣ ಅಂತೇಳಿ ಫುಡ್ ಮಾಡಲಿಕ್ಕೆ ಕೂಡ ಟೈಮ್ ಇರಲಿಲ್ಲ. ಹಾಗೆಯೇ ಕಿಚನೆಲ್ಲ ಮೆಸ್ಸಿ ಆಗಿದೆ, ಸ್ವಲ್ಪ ಕ್ಲೀನ್ ಮಾಡಿದ್ದಲ್ಲ, ಹಾಗೇ ಬಿಟ್ಟಿದ್ದೇನೆ, ಜೋಡಿಸಲಿಲ್ಲ. ಸೊ ಆವಾಗ ನನಗೊಂಥರ ಮೂಡಿರಲ್ಲ ಮಾಡಲಿಕ್ಕೆ. ಕಿಚನ್ ಕ್ಲೀನ್ ಇದ್ದರೆ ಫುಡ್ ಮಾಡಲಿಕ್ಕೆ ಕೂಡ ಮೂಡ್ ಆಗ್ತದೆ, ಖುಷಿನೂ ಆಗ್ತದೆ. ಸೊ ಇದೆಲ್ಲ ಆದ ನಂತರ ನಾನು ನೈಟಿಗೆ ಡಿನ್ನರ್ಗೆ ಅಂತ ಆರ್ಡ್ರ್ ಮಾಡಿದೆ. ಮಕ್ಕಳಿಗೆ ಚಿಕನ್ ಲೋಡೆಡ್ ಬರ್ತದಲ್ವ, ಫ್ರೈಡ್ ಲೋಡೆಡ್, ಅದು ನಾನೊಂದು ಬರ್ಗರ್, ಸ್ಯಾಂಡ್ವಿಚ್, ಹಾಗೆ ಸ್ಟ್ರಾಬೆರಿ ಶೇಕ್, ಬ್ಲೂಬೆರಿ ಮೊಜಿಟೋ ಮತ್ತು ಒಂದು ಚಿಕ್ಕು ಶೇಕನ್ನು ತರಿಸಿದೆ. ನನಗೆ ಇದರಲ್ಲಿ ಅವರದ್ದು ಹುಲ್ಕಿಯಿಂದ ತರಿಸಿದ್ದು, ಅವರದ್ದು ನನಗೆ ಚಿಕನ್ ಲೋಡೆಡ್ ಉಂಟಲ್ಲ, ಫ್ರೈಡ್ ಲೋಡ್, ಅದಂದ್ರೆ ತುಂಬಾ ಇಷ್ಟ ಆಗುತ್ತೆ, ತುಂಬ ಟೇಸ್ಟಿಯಾಗಿದೆ. ಇದು ಆ್ಯಕ್ಚುಲಿ 150 ಅದು, ಅದೇ ಸಾಕಾಗ್ತದೆ. 200 ಹೆವಿಯಾಗಿ ಆಗ್ತದೆ. ಸೊ ನಾನು 150 ಅದು ಮಕ್ಕಳಿಗೆ ಇಬ್ಬರಿಗೆ ತರಿಸಿದ್ದು, ತುಂಬಾ ಚೆನ್ನಾಗಿತ್ತು. ಅಲ್ಲಿದ್ದು ಆ್ಯಕ್ಚುಲಿ ಬರ್ಗರ್ ಉಂಟಲ್ವ, ಅದು ನಂಗೆ ಇಷ್ಟನೇ ಆಗಲ್ಲ, ಆದರೂ ಕೂಡ ತರಿಸಿದೆ ಬರ್ಗರ್ ತಿನ್ನೋಣ ಅಂತ. ಮತ್ತು ಬಾಕಿಯೆಲ್ಲ ಓಕೆ, ತುಂಬಾ ಚೆನ್ನಾಗಿ ಆಗುತ್ತೆ. ಜ್ಯೂಸು, ಶೇಕ್, ಮೊಜಿಟೋ, ಕುಲುಕಿ ಈ ಥರದ್ದೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ.
ಸೊ ನೀವು ಟ್ರೈ ಮಾಡಲಿಲ್ಲ ಅಂದರೆ ಟ್ರೈ ಮಾಡಿ. ಸೊ ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೇನೆ. ಸೊ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಯಾವಾಗಲೂ ಹೇಳೋ ಥರ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ಇದರದ್ದು ಪಾರ್ಟ್ಸ್ 2 ಆಗಿ ಏನೆಲ್ಲ ಆಯಿತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.